ಅಂಥ ಸಂದರ್ಭಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೇಳಿ ಮತ್ತು ನಾನು ಒಂದು ವಿಷಯನ ಹೇಳಲಿಕ್ಕೆ ನಾನು ನೆನೆಸ್ತೀನಿ. SLC ಓದುವಾಗ ನಮ್ಮ ತಾಯಿ ತೀರ್ಕೊಂಡ್ರು. ಆ ತೀರ್ಕೊಂಡ ಸಂದರ್ಭದಲ್ಲಿ ನಾನು SLC ಎಕ್ಸಾಮಲ್ಲಿ ಫೇಲ್ ಆದೆ ಫಸ್ಟ್ ಸೆಮ್ಮಲ್ಲಿ. ಆ ಫೇಲ್ ಆದ ಸಂದರ್ಭದಲ್ಲಿ ನಮ್ಮ PTM ಸರ್ ಅವರು ಒಂದು ಮಾತು ಹೇಳಿದ್ರು, ಈ ಫೇಲ್ ಆಗಿದೆಯಲ್ಲ ಇದೇನು ಅಂತ್ಯ ಅನ್ನಲ್ಲ, 100% ನೆಕ್ಸ್ಟ್ ಸೆಮ್ಮಲ್ಲಿ ನೀನು ಪಾಸ್ ಆಗ್ತೀಯ ಅಂತ. ಸೊ ನಾನು ಯಾವಾಗಲೂ ನೆನೆಸ್ತೇನೆ. ಅವರ ಮಾತು ಇವತ್ತು ನನ್ನ ಈ ಒಂದು ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಹಾಯ ಆಯಿತು. ಅದೇ ರೀತಿಯಾಗಿ ನಮ್ಮ MVS ಸರ್ ಅವರು ಪುಟ್ಬರ್ತಿ ಕರ್ಕೊಂಡು ಹೋಗಿದ್ರು. ಆ ಟೈಮಲ್ಲಿ ಸಹ ನಾವು ತುಂಬ ಕೆಲವು ವಿಷಯಗಳನ್ನು ಕಲ್ತಿದ್ದೀವಿ. ಅಲ್ಲಿ ಸತ್ಯಸಾಯಿ ಅವರನ್ನು ನೋಡುವಂಥ ಧನ್ಯತೆ ನಮ್ಮೆಲ್ಲ ಬ್ಯಾಚ್ವರೆಗೂ ಸಿಕ್ತು. ಅದೇ ರೀತಿಯಾಗಿ ನಮ್ಮ MVS ಸರ್ ಆಗಿರ್ಬೋದು, MHP ಸರ್ ಆಗಿರ್ಬೋದು, MEP ಸರ್ ಅವರಾಗಿರ್ಬೋದು, ನಮ್ಮ MGR ಸರ್ ಅವರಾಗಿರ್ಬೋದು, ಅವರ ಪಾಠ ಪ್ರವಚನಗಳು ನಾವು ಮರೀಲಿಕ್ಕೆ ಆಗೋದೇ ಇಲ್ಲ. 22 ವರ್ಷಗಳ ನಂತರ ನಾವು ನೋಡ್ಲಿಕ್ಕೆ ಹೋದಾಗ ನಾವು ಬದಲಾಗಿದ್ವಿ, ಟೀಚರ್ಸ್ ಯಾರು ಬದಲಾಗಿಲ್ಲ, ಹಾಗೇ ಇದ್ದಾರೆ. ನಾನು ನೋಡಿದಾಗೆಲ್ಲ ಅನ್ಕೊಂತೀನಿ ನಮ್ಮದು ವಯಸ್ಸು ಜಾಸ್ತಿ ಆಯಿತು, ಅವ್ರದ್ದು ವಯಸ್ಸು ಜಾಸ್ತಿ ಆಯಿತು. ಅದು ನೋಡಿದಾಗ ಅವ್ರು ಹಾಗೇ ಇದ್ದಾರೆ ಸ್ಟಿಲ್. ಇವತ್ತು ನಾನು ಫಸ್ಟು ನಮ್ಮ MEP ಸರ್ ಅವರು ಮನೆಗೆ ಹೋದಾಗ ಅವ್ರು ನೋಡಿ ನನಗೆ ಆಶ್ಚರ್ಯ ಆಯಿತು. ಅವ್ರ ವಯಸ್ಸು ಹಾಗೇ ಇದೆ, ಆವತ್ತು ಹೇಗೆ ಶಾಲೆಗೆ ಬರ್ತಿದ್ರು ಇವತ್ತು ಹಾಗೇ ಇದ್ದಾರೆ. ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ಈ ಶಾಲೆಯಲ್ಲಿ ಹೋದಂಥ ನಮ್ಮೆಲ್ಲ ನಮ್ಮ ಸ್ನೇಹಿತರು, ನಾನು ತುಂಬ ಭಾಗ್ಯವಂತರು. ಯಾಕಂದರೆ ಇಲ್ಲಿ ನಮಗೆ ಒಂದು ಪಾಯ ಅಂತಾರಲ್ಲ, ಒಂದು ಮನೆಗೆ ಪಾಯ ಅಂತಾರಲ್ಲ, ಆ ಥರ ಪಾಯ ಎಷ್ಟು ಗಟ್ಟಿಯಾಗಿರುತ್ತೋ ಬಿಲ್ಡಿಂಗ್ಸ್ ಎಷ್ಟು ಬೇಕಾದರೂ ಫ್ಲೋರ್ ಕಟ್ಬೋದು. ಹಾಗಾಗಿ ಒಂದು ಒಳ್ಳೆಯ ಒಂದು ಪಾಯ, ಅಡಿಪಾಯವನ್ನು ನಮ್ಗೆ ಹಾಕ್ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಮತ್ತೊಂದು ನಾನು ಖುಷಿ ಪಡೋದು ಏನಂದರೆ, ನಾನು ಬಾಲ್ ಬ್ಯಾಡ್ಮಿಂಟನ್ ಆಡ್ತಿದ್ದೆ. GK ಅಣ್ಣವರು ಆ ಬಾಲ್ ಬ್ಯಾಡ್ಮಿಂಟನ್ ಕೋಚಿಂಗ್ ಅವರು. ನಮ್ಮ ಹಳ್ಳಿಪುರಕ್ಕೆ ಹೋಗಿದ್ವಿ ಬಾಲ್ ಬ್ಯಾಡ್ಮಿಂಟನಲ್ಲಿ. ಇನ್ನು ಕ್ರಿಕೆಟ್ ವಿಷಯಕ್ಕೆ ಬಂದಾಗ ನಮ್ಮ MGR ಸರ್ ಅವರು ಮತ್ತು PTM ಸರ್ ಅವರು ಸಂಜೆ ಆದರೆ ನಾವು ಓದ್ತಿರ್ಲಿಲ್ಲ ಆಗ, ಆದರೆ ಒದೆಗಳು ಮಾತ್ರ ಜಾಸ್ತಿ ತಿಂತಿದ್ವಿ. ಇವತ್ತು ಸ್ಟಿಲ್ ಏನಂದರೆ ಆಗ ಓದಿಲ್ಲ, ಇವತ್ತು ಲೈಫ್ಗಳಲ್ಲಿ ಸೆಟ್ಲ್ ಆಗಿದ್ವಿ. ತುಂಬ ಧನ್ಯವಾದಗಳು ಸರ್, ನಿಮ್ಮ ಪಾಠ ಪ್ರವಚನಗಳಿಗೆ ನೀವು ತೋರಿಸಿದಂಥ ಪ್ರೀತಿ ಇದಕ್ಕೆ ನಾವು ನಿಜವಾಗ್ಲೂ ಚಿರುಣಿಗಳಾಗಿರ್ತೀವಿ. ಎರಡನೇ ವಿಷಯ ಅಂದರೆ 22 ವರ್ಷಗಳಾದ ನಂತರ ನಿಮ್ಮನ್ನು ನೋಡುವಂಥ ಭಾಗ್ಯ ನಮಗೆಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಇನ್ನೂ ಒಳ್ಳೆಯ ಆರೋಗ್ಯ ಆಯುಷ್ಕಾಲವನ್ನು ಕೊಡಲಿ ಅಂತ ನಾನು ಭಾವಿಸ್ತಾ ಈ 2 ಮಾತುಗಳನ್ನು ಆಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಗಿಸ್ತಿದ್ದೇನೆ. ಜೈ ಕರ್ನಾಟಕ, ಜೈ ಭಾರತ. ತುಂಬ ಧನ್ಯವಾದಗಳು ಕಾಂತರಾಜುರವರಿಗೆ. ಮುಂದಿನದು ಶ್ರೀಯುತ ನಂದಕಿಶೋರ್ ಅವರು ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ 22 ವರ್ಷ ಆದಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರಿರೋದು, ಮತ್ತು ಈ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ 1-2 ತಿಂಗಳಿಂದ ಸತತವಾಗಿ ಎಲ್ಲ ರೀತಿಯಾದ ಪ್ರಯತ್ನಪೂರ್ವಕ ಎಲ್ಲ ಕಾರ್ಯಕ್ರಮಕ್ಕೆ ಯಾವ ಥರ ಮಾಡಬೇಕು ಏನು ಅಂತ ಪ್ಲ್ಯಾನ್ ಮಾಡೋದ್ರಿಂದ ಹಿಡಿದು ಎಲ್ಲ ಡಿಸ್ಕಷನ್ಸ್ ಮಾಡಬೇಕಾದ್ರೆ ನಾವು ಇದ್ವಿ, ಏನೇನು ಮಾಡ್ತಾ ಇದ್ವಿ, ಯಾವ ಟೀಚರ್ ಇದ್ರು, ಯಾವ ಥರ ನಾವು ಬಿಹೇವ್ ಮಾಡ್ತಾ ಇದ್ವಿ, ಪ್ರತಿಯೊಂದು ವಿಷಯವನ್ನು ನಾವು ನೆನೆಸ್ಕೊಂಡು ತುಂಬ ಸರಿ ಅದರ ಅವಾಗ ಆಗಿರೋವಂಥ ಪಡೆದಿರೋವಂಥ ನೆನಪುಗಳನ್ನೆಲ್ಲ ತುಂಬ ಸ್ಮರಿಸ್ಕೊತಾ ಇದ್ವಿ 1-2 ತಿಂಗಳಿಂದ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಖುಷಿ ಮಾಡ್ತಾ ಇದ್ವಿ. ನಾನು ಆ್ಯಕ್ಚುಲಿ ಇಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಮತ್ತು ಇಂಗ್ಲೀಷ್ ಮೀಡಿಯಂ ಅಂತ ಡಿಗ್ರಿಗಳಲ್ಲಿ ಹೋದಾಗ ತುಂಬಾ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾ ಇದ್ವಿ, ಹೆಂಗೆ ಮಾಡಬೇಕು ಏನು ಅನ್ನೋದು. ಇಲ್ಲಿ ಏನು ಕಲ್ತಿದ್ವೋ ನಮ್ಮ MVS ಸರ್ ಇಂಗ್ಲೀಷ್ ಕಡೆಯಿಂದ ತುಂಬಾ ಅವ್ರು ಕೊಟ್ಟಿದ್ದ ಶಿಕ್ಷಣವನ್ನು ಎಲ್ಲ ಹೆಲ್ಪ್ ಆಯಿತು. ಮತ್ತು AR ಸರ್ ಕೊಟ್ಟಿದ್ದಂತಹ ಮ್ಯಾಥಮೆಟಿಕ್ಸ್ ಇರ್ಬೋದು, ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಮತ್ತು ನಮ್ಮ ಕಾಂತರಾಜ್ ಹೇಳ್ದಂಗೆ ಬಾಲ್ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ತುಂಬ ಸರಿ AR ಸರ್ ಜೊತೆ ಆಡ್ತಾ ಇದ್ವಿ. ಮತ್ತು ಅವರು ಸರ್ವ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಆ ಸರ್ ಇಲ್ಲ, ಅದಕ್ಕೆ ಸ್ವಲ್ಪ ಬಾಧೆ ಆಗುತ್ತೆ. ಸೊ ನನ್ನ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು ತಲುಪಿಸ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಂದಕಿಶೋರ್ ಅವರಿಗೆ. ನೆಕ್ಸ್ಟ್ ಇರ್ಫಾನ್, ತಾವು ಬಂದು ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಈ ಕಾಲೇಜಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿ ನಾವು PUC ಗೆ ಬೇರೆ ಕಾಲೇಜಿಗೆ ಹೋಗಿದ್ದೆ. ಬಟ್ ಇವ್ರು ಹೇಳ್ದಂಗೆ ಅಡಿಪಾಯ ನಮಗೆ ಬೇಸು ಟೀಚರ್ಸ್ದು ಹೈಸ್ಕೂಲ್ದೆ. ನಾವು ಯಾವ ಫ್ರೆಂಡ್ಸ್ ಸಿಕ್ಕಿದ್ರು
PUC ಟೀಚರ್ಸ್ ನೆನೆಸ್ಕೊಳ್ತಿರೋ ಇಲ್ವೋ, ಡಿಗ್ರಿ ಟೀಚರ್ ನೆನೆಸ್ಕೊಳ್ತಿರೋ ಇಲ್ವೋ, ನಮ್ಮ SSLC ಟೀಚರ್ಸ್ ಮಾತ್ರ ನೆನೆಸ್ಕೊಂಡೇ ಇರಲ್ಲ. NSR ಸರ್ ಟ್ರೈನಲ್ಲಿ ಸಿಗ್ತಾರೆ, MVP ಸರ್ ಗೌರಿಬಿದನೂರಲ್ಲಿ ಸಿಗ್ತಾರೆ. ಸಿಕ್ಕಿದ ತಕ್ಷಣ ನಾನು ಫೋನ್ ಮಾಡ್ತೀನಿ, ಇವತ್ತು MVP ಸರ್ ಸಿಕ್ಕಿದ್ರಪ್ಪ ನನಗೆ, ಇಲ್ಲಿ ಈ ಥರ ಕೇಳಿದ್ರು, NSSR ಸಿಕ್ಕಿದ್ರಪ್ಪ ಕೇಳಿದ್ರು ಅಂತ. ಆ ಥರ ಆ ಟೀಚರ್ಸು 8th ಹೈಸ್ಕೂಲ್ ಟೀಚರ್ಸ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಅವ್ರು ಒಂದು ಏನು ಮಾಡಿದಾರೋ ನಾವು ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೀವಿ. ಇವತ್ತು ನಾವು ನೆನಪಿಸ್ಕೊಳ್ಳೋದು ಅವ್ರ ಡೈಲಾಗ್ಸ್ ಇದೆ, ಫೇಮಸ್ ಡೈಲಾಗ್ಸ್ ಟೀಚರ್ಸ್ದು. ಅವ್ರ ಅನ್ಯತಾ ಭಾವಿಸಿಲ್ಲ ಅಂದರೆ ಹೇಳ್ತೀನಿ ಸರ್, MVP ಸರ್ದು ಅದು ಯಾವುದೋ ಒಂದು ಮೂಲೆಯಲ್ಲಿದೆ ನೋಡೋದು, ಯಾವುದೋ ಒಂದು ಜಾಸ್ತಿ ಒದ್ದಾಡ್ತಿದೆ ಅಂತ ಹೇಳ್ತಿದ್ರು ಸರ್. ಮತ್ತೆ MHP ಸರು, ನೀನು ನಾಳೆ ನಿಮ್ಮ ತಂದೆ ಕರ್ಕೊಬಾರೋ ನೀನು ಅಂತ ಹೇಳೋರು, ಅವ್ರದ್ದು ಅದೊಂದು. ಮತ್ತೆ MBS ಸರು, ನಾನು ತುಂಬ ಸ್ಟ್ರಿಕ್ಟು ಅಲ್ಲೇ ಅಪ್ಪಯ್ಯ, ನಾನು ಫುಲ್ಲ ಸ್ಟ್ರಿಕ್ಟು ಅಂತ ಹೇಳೋರು. ಮತ್ತೆ MGR ಸಾರು 1 ಮಾರ್ಕ್ಸ್ 1 ಕ್ವಶನ್, ಜಾಸ್ತಿ ಬರೆಯೋಂಗಿಲ್ಲ, 1 ವರ್ಡ್ ಅಷ್ಟೇ ಅಂತಿದ್ರು, ಈ ಥರ ತೋರಿಸ್ತಿದ್ರು ಸಿಂಬಲ್ಲು. ಅವ್ರದ್ದು ಅದೊಂದು ಫೇಮಸ್ ಡೈಲಾಗು. ಮತ್ತೆ ಅಣ್ಣಂದು ಬರ್ತಾ ಬರ್ತಾ ಯಾಕೋ ರಾಜನ ಕುದುರೆ ಕತೆ ಐತಂತೆ ಅಂತ ಅವ್ರು ಹೇಳೋರು. ಬಟ್ ಅವ್ರದ್ದು ಕನ್ನಡ ಹಳಗನ್ನಡ ಪದ್ಯನ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಪೀರಿಯಡ್ ಇರ್ತಿದ್ದು 40 ಮಿನಿಟ್ಸೇ, ಆ ಒಂದು ಲೈನ್ ಸ್ಟಾರ್ಟ್ ಮಾಡೋದಲ್ಲೇ 40 ಮಿನಿಟ್ಸ್ ಆಗಿಬಿಡ್ತಿತ್ತು. ನನ್ಗೆ ಇವತ್ತು ಮಹಾಭಾರತ ಆ ಕ್ಯಾರೆಕ್ಟರ್ಸ್ ಏನು ಅಂತ ನಾನು ಓದಿಲ್ಲ, ಬಟ್ ಅಣ್ಣ ಹೇಳಿರೋ ಎಲ್ಲ ಕ್ಯಾರೆಕ್ಟರ್ಸು ಮೈಂಡಲ್ಲಿದೆ. ಅವ್ರು ಏನು ಹೇಳಿದ್ರು, ನಾನು ಯಾರಾದರೂ ಕೇಳಿದ್ರು ಇವಾಗ ಹೇಳ್ತೀನಿ, ಮಹಾಭಾರತ ಎಲ್ಲ ಕ್ಯಾರೆಕ್ಟರ್ಸು ಗೊತ್ತು. ಯಾಕಂದ್ರೆ ಅಣ್ಣ ಅವತ್ತು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವರು ಇದನ್ನ ಹೇಳ್ತಿದ್ರು, ಡ್ರಿಲ್ಲು ಅವೆಲ್ಲ ಮಾಡ್ತಿದ್ರು. ಬಟ್ ಹಳೆಗನ್ನಡ ಪಾಠನ ಮಾಡ್ತಿದ್ದ ಸ್ಟೈಲು ಒಂದು ಭೀಮಂದೆ ಅದು ಒಂದು ಎಂಟ್ರಿ ಒಂದು ಇತ್ತು ಲೆಸನ್ ಹಳೆಗನ್ನಡ. ಆ ಎಂಟ್ರಿನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ 1 hour ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರಿಗೂ ತುಂಬ ಥ್ಯಾಂಕ್ಸು. ಅದೇ ರೀತಿ BLP ಮೇಡಮು, ಅವರು ನಮ್ಮ ಬ್ಯಾಚಲ್ಲಿ ಜಾಸ್ತಿ ಹೊಡೆದಿರೋದು BLP ಮೇಡಮು ಮತ್ತು BTM ಸರೇ ಅನ್ಸುತ್ತೆ, ಇಲ್ಲಿ ಯಾರೂ ಹೊಡೆದಿಲ್ಲ. ಬಟ್ ಸರ್ ಅಲ್ಲಿಂದ ನಾವು ತಿದ್ಕೊಂಡಿದ್ದೀವಿ. ಮತ್ತು NSR ಸರ್ ಏನಂದರೆ ಯೂನಿಟ್ ಟೆಸ್ಟ್ ಮಾಡ್ತಿದ್ರು, 8ಗೆ 8 ತೆಗೆದ್ರು ಹೊಡಿತಿದ್ರು. ಸರ್ 8ಕ್ಕೆ 8 ಬಂದಿದೆ ಅಂದರೆ ನೆಕ್ಸ್ಟ್ ಟೈಮ್ ನೀನು ಮತ್ತೆ ಕಡಿಮೆ ತೆಗಿತೀಯ ಅಂತ ಇವಾಗ ಹೊಡಿತಾ ಇದ್ದೀನಿ ಅಂತ ಮೊದಲೇ ಹೊಡೆದ್ಬಿಡ್ತಿದ್ರು ಅಡ್ವಾನ್ಸ್ ಆಗಿ. ಹೀಗೆ ತೆಗಿಬೇಕಂತ ಹೇಳ್ತಿದ್ರು. ಮತ್ತು ಎಲ್ಲ ಸರ್ಸ್ಗೂ ನಮ್ಮಿಂದ ಏನು ಇದೊಂದು ಜಸ್ಟ್ ನಿಮ್ಗೆ ನೆನೆಸ್ಕೊಂಡು ಹೇಳಿದ್ದೀನಿ ಸರ್, ಇದರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ಈ ಒಂದು ಶಿಕ್ಷಣದಲ್ಲಿ ನಾವು ಓದಿರೋದು ಹೆಂಗೆ ಬೇಸಾಯ್ತಂದರೆ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೆಯೋವಾಗ ಆ ಫಾರ್ಮುಲಾಸ್ ಇರ್ಬೋದು, ಆ ಬೇಸಿಕ್ಸ್ ಇರ್ಬೋದು, SLCದು 50% ಬರುತ್ತೆ. ಈ FD ಆಗ್ಬೋದು, SD ಆಗ್ಬೋದು. ಬಟ್ ಅದು ಯೂಸ್ ಆಗಿದ್ದು ನಾವು 8th ಇಂದ 10th ಏನು ಓದಿದೀವಿ ಅದೇ ಯೂಸ್ ಆಗಿದ್ದು. ನಾವು ಎಷ್ಟೇ ಮೇಲೆ ಹೈಯರ್ ಎಜುಕೇಷನ್ ತೊಗೊಂಡ್ರು ಈ ಬೇಸನ್ನು ನಾವು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್ ಎಲ್ಲರಿಗೂ. ನಿಮ್ಮಿಂದ ನಾವು ಎಜುಕೇಷನ್ ಪಡೆದು ತುಂಬ ಧನ್ಯರಾಗಿದ್ದೀವಿ. ಈ ಕಾಲೇಜಲ್ಲಿ ಈ ಮೆಮೊರೀಸು ನಿಮಗೂ ನಾವು ಇನ್ವೈಟ್ ಮಾಡೋಕ್ಕೆ ಹೋದಾಗ ಒಬ್ಬೊಬ್ಬರು ಸ್ವೀಕರಿಸಿದ ರೀತಿನೂ ನಾವು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. MBS ಸರ್ ಇರ್ಬೋದು, ಸರ್ BTM ಸರ್ ಇರ್ಬೋದು, ಅಲ್ಲಿ ಶ್ರವಣಗಳ ಬೆಳಕು ಹೋದಾಗೂ ಸಹ ಅವರು ರಿಸೀವ್ ಮಾಡ್ಕೊಂಡಿದ್ದು ಬರೀ ಎಲ್ಲ ತುಂಬ ಖುಷಿಯಾಗುತ್ತೆ ಸರ್. NSR ಸರು, MHP ಸರ್, MVP ಸರು, ಅವ್ರು ಹೆಂಗೆ ಪ್ರೋಗ್ರಾಮ್ ಮಾಡಬೇಕು, ಯಾವ ಥರ ಮಾಡಿ ಆರ್ಗನೈಸೇಷನ್ನು ಎಲ್ಲ ಹೇಳಿದ್ರು. ಅಣ್ಣವ್ರು ಇರ್ಬೋದು, MGR ಸರು ನಮ್ಗೆ ರೂಟ್ ಕರ್ಕೊಂಡು ಅವ್ರು ರೂಟ್ ತೋರಿಸಿದ್ರು, ಬಾ ಹಿಂಗೆ ಬರ್ಬೇಕಂತ ಅವರೇ ಗಾಡಿಯಲ್ಲಿ ಬಂದುಬಿಟ್ಟಿದ್ರು. BLP ಮೇಡಮ್ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದು ನೋಡಿದ್ರೆ ನಾವು ಅವ್ರಿಗೆ ಎಷ್ಟು ನೆನೆಸ್ಕೊಂತೀವೋ ಅವರು ನಮ್ಗೆ ಅಷ್ಟೇ ನೆನೆಸ್ಕೊತಾರೇನೋ ಅಂತ ಅನಿಸ್ತು. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮಿಂದ ನಾವು ಶಿಕ್ಷಣ ಪಡೆದು ಧನ್ಯರಾಗಿದ್ದೀವಿ. ಈ ಒಂದು ಚಿಕ್ಕ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ನಾನು ಥ್ಯಾಂಕ್ಸ್ಗಳನ್ನ ಅರ್ಪಿಸುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.